ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಹಿಂಡಿ ಅಥವಾ ಕೆಂಪು ಚಟ್ನಿ ಅಂತ ಕರೀತಾರೆ. ನಿಮ್ಮ ಬಾಯಿ ರುಚಿ ಕೆಟ್ಟಾಗ ಈ ತರಹದ ಕೆಂಪು ಹಿಂಡಿಯನ್ನು ಒಂದ್ಸಲ ಮಾಡಿ ನೋಡಿ. 2 ರಿಂದ 3 ತಿಂಗಳು ಸ್ಟೋರ್ ಮಾಡಿ ನೀವು ಇಡ್ಬೋದು. ಅದಕ್ಕೆ ಏನೇನು ಬೇಕಂತ ನಾನಿವಾಗ ಹೇಳ್ತೀನಿ. ನಾನಿವಾಗ ಒಂದು 25 ರಿಂದ 30 ಒಣ ಮೆಣಸಿಕಾಯನ್ನು ತೆಗೆದುಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನಕಾಯಿ, ಖಾರ ಮೀಡಿಯಮ್ ಆಗಿ ಇರುತ್ತೆ. ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾನು ತೆಗೆದು ಇಟ್ಟಿದ್ದೀನಿ. ಇವಾಗ ಈ ಸೈಜಲ್ಲಿ ಹುಣಸೆ ಹಣ್ಣನ್ನು ತೆಗೆದು ಒನ್ ಅವರ್ ನಾನು ನೀರಲ್ಲಿ ನೆನೆಸಿ ಹುಳಿಯನ್ನು ತೆಗೆದು ಈ ಥರ ಮಾಡಿ ಇಟ್ಟಿದ್ದೀನಿ. ಒಂದು ಬೌಲಲ್ಲಿ ನಾನು ಹುಳಿಯನ್ನು ತೆಗೆದಿಟ್ಟಿದ್ದೀನಿ. ಹಾಗೆ ಒಂದು ಬೌಲ್ನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 2 ರಿಂದ 3 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 8 ರಿಂದ 10 ಕಾಳು ಮೆಂತ್ಯವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲ ನಾವಿವಾಗ ಕೆಂಪು ಹಿಂಡಿಯನ್ನು ಮಾಡಲಿಕ್ಕೆ ಬಳಸ್ತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಲೈಟಾಗಿ ಬಿಸಿ ಆದಮೇಲೆ ನಾನು ಈ ಮೆಣಸಿಕಾಯನ್ನು ಅದರಲ್ಲಿ ಹುರಿತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಯಾವುದಾದ್ರೂ ಫಂಕ್ಷನ್ನಲ್ಲಿ ಅಥವಾ ಯಾವುದಾದ್ರೂ ಸೀಮಂತದ ಕಾರ್ಯಕ್ರಮದಲ್ಲಿ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಮಾಡೇ ಮಾಡ್ತಾರೆ. ಇದನ್ನು 2 ರಿಂದ 3 ತಿಂಗಳು ನೀವು ಸ್ಟೋರ್ ಮಾಡಿ ಇಡ್ಬೋದು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಹುರ್ಕೊಂಡ ನಂತರ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಒಂದು 8 ರಿಂದ 10 ಮೆಂತ್ಯ ಕಾಳನ್ನು ತೆಗೆದುಕೊಂಡಿದ್ದೀನಲ್ಲ ಅದನ್ನು ಸಹಿತ ನಾನಿವಾಗ ಹಾಕಿ ಗ್ಯಾಸನ್ನು ನಿಧಾನವಾಗಿ ಇಟ್ಟು ಇವಾಗ ಹುರಿತಾ ಇದ್ದೀನಿ. ಈ ಪ್ರೊಸೆಸ್ಸಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಬಹಳನೇ ರುಚಿಯಾಗಿ ಬರುತ್ತೆ. ಇವಾಗ ಆ ಹುರಿದ ನಂತರ ನಾನು ಹುಣಸೆಹಣ್ಣಿನ ರಸವನ್ನು ಇಟ್ಟಿದ್ನಲ್ಲ ಅದನ್ನು ಹಾಕಿ ನಾನು ಇವಾಗ ಹುರಿತಾ ಇದ್ದೀನಿ. ಮೇಲಿನ ತೊಗಟೆ ಎಲ್ಲ ತುಂಬಾ ಸ್ಮೂತಾಗಿ ಬರಬೇಕು. ಅಲ್ಲಿ ತನಕ ನೀವು ಈ ಥರ ಹುರಿತಾ ಇರಬೇಕು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನೋಡಿ, ಮೆಣಸಿನಕಾಯಿ ನೀವು ಮೆತ್ತಗಾಗಲಿಕ್ಕೆ ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಬೇಕಾದರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ನೀವು ಇದಕ್ಕೆ ಸೇರಿಸಿ ಬೆಲ್ಲವನ್ನು ಕೂಡ ಸೇರಿಸ್ಬೋದು. ಇವಾಗ ನಾನು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಹುಳಿ ಅಥವಾ ಬೆಲ್ಲ ಬೇಕಾದರೆ ನೀವು ಸೇರಿಸ್ಕೋಬೋದು. ನಿಮಗೆ ಒಣ ಮೆಣಸಿಕಾಯಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಜಾಸ್ತಿನೇ ನೀವು ಬೆಲ್ಲ ಮತ್ತು ಹುಳಿಯನ್ನು ಹಾಕಬೇಕು. ನೋಡಿ, ಇದು ಬೆಲ್ಲ ಮತ್ತು ನೀರೊಡೆಯುತ್ತೆ. ಹುಣಸೆ ಹಣ್ಣು ರಸ ಮತ್ತು ಬೆಲ್ಲದ ರಸದಲ್ಲಿ ಈ ಮೆಣಸಿಕಾಯಿ ಚೆನ್ನಾಗಿ ಬೆಂದು ಬರಬೇಕು. ತುಂಬಾ ಸ್ಮೂತಾಗಿ ಬಂದರೆ ಈ ಥರ ಆಗುತ್ತೆ. ನೋಡಿ, ನೀವು ಒಂದು ವೇಳೆ ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೆ 2 ರಿಂದ 3 ತಿಂಗಳಾದರೂ ನೀವು ಹೊರಗಡೆ ಸ್ಟೋರ್ ಮಾಡಿ ಗಾಳಿ ಆಡಲಿಕ್ಕೆ ಬಿಟ್ಟು ಇದನ್ನು ಇಡ್ಬೋದು. ನೋಡಿ, ಈ ಥರ ತುಂಬಾ ಸ್ಮೂತಾಗಿ ಬರಬೇಕು. ಹುಣಸೆಹಣ್ಣು ಚೆನ್ನಾಗಿ ಮತ್ತು ಉಪ್ಪು ಮತ್ತು ಖಾರ, ಹುಳಿ, ಬೆಲ್ಲ ಇದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಥರ ಸ್ಮೂತಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ. ಈ ಪ್ರೊಸೆಸಿಂಗ್ ಪೂರ್ತಿಯಾಗಿ ಮುಗಿಯೋ ತನಕ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಅಷ್ಟೇ ಬಿಸಿಯಾಗಿರಬೇಕು. ಆವಾಗ ನೀವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಭಾಳನೇ ಟೇಸ್ಟಾಗಿ ಬರುತ್ತೆ. ನೋಡಿ, ಯಾವುದೇ ರೀತಿಯಾಗಿ ನೀವು ನೀರನ್ನು ಇದಕ್ಕೆ ಸೇರಿಸದೆ ನೀವು ಚೆನ್ನಾಗಿ ರುಬ್ಕೋಬೇಕು. ನೀವು ಈ ಮೆಣಸಿಕಾಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಆನ್ ಆಫ್ ಮಾಡಿ ಈ ಥರ ತರಿಯಾಗಿ ರುಬ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ, ಚಪಾತಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಯಾವುದೇ ರೀತಿಯಾಗಿ ಪಲ್ಯವನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಷ್ಟು ರುಚಿಯಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಜ್ಮೋಲ ಕ್ಯಾಂಡಿ ಥರ ಇರುತ್ತೆ. ನೋಡಿ, ಒಂದು ಸಲ ನೀವು ಮನೆಯಲ್ಲೇ ಟ್ರೈ ಮಾಡ್ತಿರಲ್ಲ, ಹಾಗಾದರೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ರೆಸಿಪಿಗೂ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.